ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಮೂಲ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ಲೇಟ್ ಇದ್ದೆ ನಾನು ಲಿಟ್ರಲಿ ಭಾಳ. ಈಗ ಸ್ವಲ್ಪ ತಾತು ನಾವು ಊಟ ಮಾಡಿ ನೀವು ತಿಳ್ಕೊಂಡಿರ್ಬೋದು ಅದಕ್ಕೆ ಹಿಂಗೆ ರೆಡಿ ಏನಂದ್ರೆ ಬಿಕಾಸ್ ನಾನು ಹೊರಗಡೆ ಹೋಗ್ತಿದ್ದೇನೆ ಇವತ್ತು. ಆ್ಯಂಡ್ 1-3 ಡೇಸ್ ಫುಲ್ ಕಂಟಿನ್ಯೂಸ್ಲಿ ನಾನು ಸಾಂಗ್ಸ್ ಮೇಲೆ ವರ್ಕ್ ಮಾಡತ್ತಿದ್ದೆ. ಇವತ್ತು ಹೊರಗೆ ಹೊಂಟೇನೆ. ಇವತ್ತು ಸ್ವಲ್ಪ ಕೆಲಸ ಇದ್ವಿ ಈಗ ನಂಗೆ ಬೆಳಗ್ಗೆ ಮಾಡೋದು, ಬಟ್ ರಾತ್ರಿ ಮಾಡ್ತೀನಿ. ಮಾಡೋಕ್ಕಾಗ್ತೈತಿ, ರಾತ್ರಿ ಮಾಡಿ ಮುಗಿಸ್ತೀನಿ. ಈಗ ಸ್ವಲ್ಪ ಐ ಥಿಂಕ್ ಸೊ ನಾನು ಕಮ್ ಆಟ್ ಲೈಕ್ 8:30 ಹಿಂಗೆ ಬರ್ಬೋದು. ನಾ ಇವತ್ತು 8 PM ಹಂಗೆ. ಸೊ ಹೊರಗಡೆ ಹೋಗ್ತಿದ್ದೆ, ನೋಡ್ರಿ ಎಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿ. ನಾನು ಲಿಟ್ರಲಿ ನಾಷ್ಟ ಈಗ ಮಾಡಿದೆ, ಈಗ ಅಲ್ಲಿ 1:30 ಆಗ್ಲಿಕ್ಕೆ ಬಂದೈತಿ. ಆ್ಯಂಡ್ ನಾನು ತಲೆ ಸ್ನಾನ ಮಾಡಿ ಅದೆಲ್ಲ ಮಾಡೋದಷ್ಟಿಗೆ ಇಷ್ಟ ಆಯ್ತು, ಮಧ್ಯಾಹ್ನ ಆಗತ್ತಂತಾಗಲಿ. ಈಗ ಐ ಆಮ್ ಗೋಯಿಂಗ್ ವಿತ್ ಮೈ ಮಾಮ್. ಆ್ಯಕ್ಚುಲಿ ಹೊರಗಡೆ ಹೋಗ್ತಿದ್ದೇನೆ, ಅವರು ಮತ್ತು ಫ್ರೆಂಡ್ಸ್ ಬರ್ತಿದಾರಲ್ಲ, ಎದಕ್ಕೆ ಹೋಗತ್ತೇನೆ ಬರೀ ಮೂವಿ ನೋಡೋಕೆ. ಆ್ಯಂಡ್ ಎಕ್ಸೆಟ್ರಾ ಥಿಂಗ್ಸ್ ಐ ಆಮ್ ಗೋನಾ ಡು. ಫುಲ್ ವಿಡಿಯೋ ನೋಡ್ರಿ ನಾ ಏನು ಮಾಡ್ತೀನಿ ಎಲ್ಲ ಅಂಥೇಳಿ. ಸೊ let's go. Wearing this outfit, I love it. Oh. And I'm thinking to tie my hairs because ಕೂದಲ ಬಿಟ್ಕೊಂಡು ಹೋಗೋದು ಬೇಡ ಅನ್ಸಾರತ್ತೆ ನಂಗೆ. ಅದು ಭಾಳ ಉದ್ದಾಗ ಕೂದಲ ನಂದು ಕಟ್ ಮಾಡಿಸ್ ಅಂತ ಹೇಳ್ತಿದ್ದಾರೆ ಮನೆದಾಗ, ಬಟ್ ನಂಗೆ ಮನಸ್ಸಿಲ್ಲ ಕಟ್ ಮಾಡ್ಸಕ್ಕೆ. ಆದರೂ ಭಾಳ ಉದ್ದು ಬಂದರೆ ಸರಿ ಅನಿಸೋದಿಲ್ಲ. ಅದು ಅಷ್ಟು ಭಾಳ ಉದ್ದ ಅಂದ್ರೆ ಮಾಡಿಸ್ತೇನೆ, ಹಂಗೆ ಅಂತಾವರಿ ಬಿಡೋದಿಲ್ಲ ನಾನು. ನಂದು ಔಟ್ಫಿಟ್ ತೋರಿಸ್ತೇನೆ. ಇಲ್ಲೇ ಬ್ಲ್ಯಾಕ್ ಜೀನ್ಸ್ ಹಾಕ್ಕೊಂಡಿದ್ದಾನ. ನಾನು ಇಷ್ಟು ಬಟ್ಟೆ ಇಲ್ಲೇ ಇಟ್ಟಿದ್ದಾನ, ತೊಳೆದಿದ್ವಲ್ಲ ಕ್ಲಾತ್ಸ. ಸೊ ಈಗ ಹಾಕ್ಕೊಂಡಿದ್ದೆ ಔಟ್ಫಿಟ್. ಈಗ ಕ್ಲಿಪ್ ಹಾಕೊಳ್ತಾನೆ ನಾ ಇಲ್ಲಿ ತಳ ಇಷ್ಟು ಹಿಂಗೆಲ್ಲ ಟೈಮ್ ಮಾಡ್ತೀನಿ. ಆ್ಯಂಡ್ ನಂಗೆ ಡಿಸ್ಟರ್ಬ್ ಅನಿಸ್ತದೆ ಭಾಳ. ಆ್ಯಂಡ್ ಉದ್ದದಾವ ಬರೀ ಅದ್ರ ಸಂಬಂಧ ಉದ್ದದಾವ, ಅದಕ್ಕೆ ಶೂಸ್ ಹಾಕೊಳ್ತೇನೆ ಈಗ. ಆ್ಯಂಡ್ ಗೋಣ ಕೀಪ್ ದಿಸ್ ಟ್ರೈಪೋಡ್ ಇಟ್ಕೊಳ್ತೇನೆ ನಾ ಬ್ಯಾಗ್ದಾಗ, ಮತ್ತು ವಾಟರ್ ಬಾಟಲ್ ಬಂದು ಅಷ್ಟು ಇಟ್ಕೊಂಡು. ಸೊ ಲೆಟ್ಸ್ ಗೋ. ಸೊ ಈಗ ಹೋಗ್ತಿದ್ದೇನೆ, ಸ್ಕೂಟಿ ತೊಗೊಂಡು ಹೋಗ್ತಿದ್ದೇವೆ ಅಲ್ಲಿ ಮಠ, ಎಲೆಕ್ಟ್ರಿಕ್ ಸ್ಕೂಟಿ. ನಂದು ಫಸ್ಟ್ ಸಾಂಗ್ ರ್ಯಾಪ್ ಸಾಂಗ್ ಇಲ್ಲೇ ರೆಕಾರ್ಡ್ ಮಾಡಿದ್ದು ನಾನು. ಕ್ಲಿಪ್ ಇತ್ತಲ್ಲ ಅದು ಎದ್ರದ್ದು ಪಾರ್ಕಿಂಗ್ ಇತ್ತಲ್ಲ, ಇಲ್ಲೇ ಅದು ಮಾಡಿದ್ದು ನಾ ರೆಕಾರ್ಡ್. ಆ್ಯಕ್ಚುಲಿ ಅದು ಪ್ಲ್ಯಾನ್ ಆಗಿದ್ದಿಲ್ಲ ಇಲ್ಲಿ ರೆಕಾರ್ಡ್ ಮಾಡೋದು. ಅದು ಇಲ್ಲಿ ಬಂದಿದ್ವಿ ನಾವು, ಅವತ್ತು ಮಳೆ ಬಂದಿತ್ತು. 5 ದಿವಸ ಫುಲ್ ತಳಗೆಲ್ಲ ನೀರಿತ್ತು, ಅದು ರಿಫ್ಲೆಕ್ಟ್ ಆಗತ್ತಿತ್ತು. ಸೊ ಚಂದ ಕಾಣತ್ತಿತ್ತು ಅದು ವಿಡಿಯೋ ಮಾಡಿದಾಗ. ಇಲ್ಲೇ ಹರ್ಬನ್ ಮಳೆ ಬಂತು. ಯಾರನ್ನ ಕೂಡ ಗೊತ್ತಿಲ್ಲಲ್ಲ, ಯಾರು ನಂಬರ್ ಕೊಟ್ಟಿವಿ? ಸೊ ಗೈಸ್ ನಾವು ಬಂದಿದ್ದೇವೆ ಥಿಯೇಟರಿಗೆ. ಈಗ
ಇಟ್ಸ್ ಸ್ಟಾರ್ಟ್ಸ್ ಅಟ್ 3:15. ಈಗಿನ ಒಂದು 5 ನಿಮಿಷ ಐತಿ ಸ್ಟಾರ್ಟ್ ಆಗ್ಲಿಕ್ಕೆ. ಮುಂಚೆ ಬಂದಿದ್ದೇವೆ. ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೇವೆ. ಸೊ ಗೈಸ್ 3:10 ಹಂಗಾಗೈತಿ. ಈಗ ಇನ್ನೊಂದು 15 ನಿಮಿಷ ಐತಿ. ಈಗ ಸ್ಟಾರ್ಟ್ ಆಗ್ತಿದ್ದು ಮೂವಿ. ಹೋಗ್ತೇವೆ ನಾವು. ಲೆಟ್ಸ್ ಗೋ. ತಂಬಾಕು ಹಿಂದೆ ತ್ಯಜಿಸಿ. ಸಹಾಯಕ್ಕಾಗಿ ಕರೆ ಮಾಡಿ 18. 2,000 years later. ಸೊ ನಾನು ಔಟ್ಫಿಟ್ ತೊಗೊಳ್ಲಿಕ್ಕೆ ಅಂಥೇಳಿ ಹೋಗ್ತಿದ್ದೆ. ಸೊ ನೋಡೋಣ ಯಾವ್ದು ಇಷ್ಟ ಆಗ್ತದೆ ಅದು ತೊಗೋತೀನಿ, ಇಲ್ಲಾಂದ್ರಿಲ್ಲ. ಇಲ್ಲ ಇಲ್ಲ ನೀರು ತಿಂತೀನಂದ್ರೆ ನಾ ದೋಸೆ ಅಲ್ಲ. ನೀರು ಚೆನ್ನಾಗಿರುತ್ತಲ್ಲ, ಬಿಸಿ ಚೆನ್ನಾಗಿರುತ್ತಲ್ಲ, ಟೇಸ್ಟಿ. ಬೋಂಡ ಸೊಪ್ಪು ಇತ್ತು, ಒಂದು ಬೋಂಡ ಸೊಪ್ಪು. ಇಲ್ಲೇ ನಾವಿಲ್ಲೇ ಮಾಲ್ ಕಡೆ ಒಂದು ಶಾಪ್ ಇತ್ತು. ಸೊ ಅಲ್ಲೇ ಡಿನ್ನರ್ ಮಾಡ್ಲಿಕ್ಕೆ ಬಂದಿದ್ವಿ. ಚಾಕ್ಲೇಟ್ ಕೋಲ್ಡ್ ಕಾಫಿ ಇದೆ. ಚಾಕ್ಲೇಟ್ ಇಲ್ಲ. ಆಕೆಗೆ ಈಟ್ ನೀವು 3 ಕಾಫಿ ನೈಟ್ ಕುಡಿದು ಮೂರು ಕಾಫಿ ಮಿಕ್ಸ್ ಮಾಡಿ ಹಾಲಾಗ ಅಕ್ಕ ಅದ ಅಷ್ಟು ಬೇಕಾಗಿತ್ತು ಕಾಫಿ ಪೌಡರ್. ಒಂದಕ್ಕೆ ಶಿಡ್ ಹೆಂಗೆ ಆಗ್ಬೇಕದು ಹಾಲು ಇಷ್ಟೊಂಡು ಹಾಕೊಂಡಿರ್ತಾನ. ಮತ್ತು ನೀರು ಬೇಕಾದ ಬಾಡಿಗೆ. ನಾ ಈಗ ಮನೆಗೆ ಬಂದೆ. ಈಗ 8:30 ಆಗೈತಿ. 8:30 ಆಗೈತಿ ಈಗ ಟೈಮು. ನಂಗೆ ಏನೋ ಅಲ್ಲೇ ಡಿನ್ನರ್ ಮಾಡಿ ಬಂದೆ. ಅಲ್ಲಿ ಹೊರಗೆ ಇನ್ನೂ ಶೂಸ್ ತೆಗಿಬೇಕು ನಾ. ಆ್ಯಂಡ್ ಹ್ಯಾವ್ ಟು ಚೇಂಜ್ ಮೈ ಔಟ್ಫಿಟ್ ಆ್ಯಂಡ್ ಪಜಾಮಾಸ್ ಹಾಕೋತೇನೆ. ಈಗ ನೈಟ್ ಡ್ರೆಸ್ ಹಾಕ್ಕೊಂಡು ಫೇಸ್ ವಾಶ್ ಮಾಡಿ ಆಮೇಲೆ ನೀರು ಕೊಡೋದು. ಇವತ್ತೊಂದು ಏನೇ ವರ್ಕ್ ಇತ್ತು ನೋಡಿ, ಸಾಂಗ್ಸಿಂದ ಮಾಡೋದು. ಅವೆಲ್ಲ ಈಗ ಮಾಡ್ಕೊಂಡು ಕುಂದಿರ್ಬೇಕು ನಾ. ಸಾಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಇವತ್ತು ಸ್ವಲ್ಪ ವರ್ಕ್ ಇತ್ತು, ನಾ ಮಾಡಲಿಲ್ಲ ಅದ. ನಾ ಏನು ಅಂದ್ಕೊಂಡಿದ್ದೆ ಗೊತ್ತಾ, ನಂಗೆ ಟೈಮ್ ಸಿಗೋದು ಅಂತ ಈಗ 8 ಗಂಟೆ ಆಗೈತಿ. ಹ್ಯಾವ್ ಸ್ಟಿಲ್ ಸೋ ಮೆನಿ ಅವರ್ಸ್. ಬಟ್ ನಾನು
ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು, ಲೇಟ್ ಆಗಿಬಿಟ್ಟು ಭಾಳ. ಈಗ ನಾ ಸಾಂಗಿನ ಪ್ರಾಕ್ಟೀಸ್ ಮಾಡಬೇಕು ಕೂತ್ಕೊಂಡು. ಇವತ್ತು ಏನೂ ಮಾಡಿಲ್ಲ, ಲಿಟ್ರಲಿ ಎದ್ದು ಸ್ನಾನ ಮಾಡಿ ನಾಷ್ಟ ಮಾಡಿ ರೆಡಿ ಆಗಾಕ ಅರ್ಧತೇನ ಹೋಗಿ ನಂದೆ ಇಷ್ಟೆಲ್ಲ ಆಗ್ತಿತ್ತು. ಕಣ್ಣು ಮುಚ್ಚಾತಾವ, ಸುಸ್ತಾಗೈತಿ. ಈಗ ಒಂದು 3 ಗಂಟೆ ಅಲ್ಲ 2:30 ಮಟ ಕುತ್ಕೊಂಡು ಸಾಂಗ್ಸಿಂದ ವರ್ಕ್ ಮಾಡ್ತೀನಿ. ಆಮೇಲೆ ಮಕ್ಕೊಂಡು ಲೇಟ್ ಎದ್ದು ಮತ್ತು ನಾಳೆ ಏನೇನು ಮಾಡ್ಬೇಕು, ನಾಳಿದ್ದೇನು ಕೆಲಸ ಐತಿ ಅದನ್ನು ಮಾಡ್ತೀನಿ ನಾನು. ಸೊ ಇವತ್ತು ನಾ ಇಷ್ಟೆಲ್ಲ ಮಾಡಿದೆ. ಲಿಟ್ರಲಿ ಕಾಂತಾರ ಮೂವಿ ಅಮೇಝಿಂಗ್ ಇತ್ತು. ನಂಗೆ 1000 ಸತ ಗೂಸ್ ಬಂಪ್ಸ್ ಬಂದಿದೆ ಆ ಮೂವಿ ನೋಡ್ಬೇಕಾದ್ರೆ. ಬ್ರೋ ಎಂಥ ಡ್ಯಾಮ್ ಇತ್ತು ಅದು ಮೂವಿ. ಇಷ್ಟ ಆಗ್ತಪ್ಪ ನಂಗೆ. ನಮ್ಮ ಕಲ್ಚರಿಗೆ ಎಷ್ಟು ಚಂದ ತೋರ್ಸಾರ ಗೊತ್ತಾರ ಮೂವಿದಾಗ. ಡ್ಯಾಮ್ ಅದು ಸೌಂಡ್ ಎಫೆಕ್ಟ್ಸ್, ಕ್ಯಾಮ್ರಾ ಮೂಮೆಂಟ ಮೂವಿದಾಗ ಅಮೇಝಿಂಗ್ ಇತ್ತು ಲಿಟ್ರಲಿ. ಆ್ಯಂಡ್ ಮತ್ತು ಅವ್ರದ್ದೇನು ರಾಜ ಅವ್ರದ್ದು ಮನೆ ಇತ್ತು ನೋಡೋದೆಲ್ಲ ಡೆಕೋರೇಷನ್ ಆಗಲಿ ಎಷ್ಟು ಮಸ್ತ್ ಇತ್ತು. ಎವ್ರಿ ಡೀಟೇಲಿಂಗ್ ಇಸ್ ವಾಸ್ ಅಮೇಝಿಂಗ್. ಆಮೇಲೆ ಭಾಳ ಇಷ್ಟ ಆಯ್ತು ನಂಗೆ ಅದು ಮೂವಿ. ವಾವ್, ಅಮೇಝಿಂಗ್ ಇಟ್ ವಾಸ್. ಮೂವಿ ಇಷ್ಟ ಆಯ್ತು. ಮತ್ತು ನಾನು ಒಂದು ಕುರ್ತಾ ತೊಗೊಂಡಿದ್ದೆ ಬ್ಲ್ಯಾಕ್ ಕಲರ್. ನಂಗೆ ಯಾವ ಇಷ್ಟ ಆಗಲಿಲ್ಲ. ನಂಗೆ ಆ್ಯಕ್ಚುಲಿ ನಂಗೆ ಯಾವ ಟೈಪ್ ಬೇಕು ಆ ಟೈಪ್ ಸಿಗಲಿಲ್ಲ ನಂಗಲ್ಲೇ. ನನ್ನ ವೈಬ್ ಇದ್ವಿ ಯಾವು. ಅದಕ್ಕೆ ಅದೊಂದು ಕುರ್ತಾ ಇತ್ತು, ನಂಗೆ ನೋಡಿದ ಕೂಡ ಇಷ್ಟ ಆಗ್ಬಿಡ್ತು. ಅದ್ರ ಸಂಬಂಧ ಅಂತ ತೊಗೊಂಡಾನ. ಅದು ಚಂದ ಕಾಣತ್ತಿ ನಂಗೆ ಬ್ಲ್ಯಾಕ್ ಕಲರ್. ಅದನ್ನು ತೊಗೊಂಡೆ ಮತ್ತು ಸ್ವಲ್ಪ ಅಡ್ಡಾಡಿದೆ. 1-2 ಶಾಪ್ಸ್ ಚೆಕ್ ಮಾಡಿದೆ. ಐ ಡಿಂಟ್ ಗಾಟ್ ಎನಿ ಕ್ಲಾತ್ಸ್ ವಿಚ್ ಐ ವಾಂಟ್, ವಿಚ್ ಐ ವಾಸ್ ಥಿಂಕಿಂಗ್ ಟು ಗೆಟ್. ಅದ್ರ ಸಂಬಂಧ ನಾನು ತೊಗೊಲಿಲ್ಲ. ಆಮೇಲೆ ಅಲ್ಲಿ ಹೋದ್ವಿ ನಾವು, ಎಲ್ಲೇ ತಿನ್ಲಿಕ್ಕೆ ಡಿನ್ನರ್ ಮಾಡೋಕೆ ಹೋದಾನ. ಅಲ್ಲೇನ ಅದು ಗೋಬಿ ತಿಂದೆ. ಅದು ಇನ್ನೊಂದು ವಡಾದೇನೋ ಹಾಕಿದ್ರು ಸಾಂಬಾರು ಒಳಗೆ ಇಟ್ಟಿದ್ದೆ, ಅದು ತಿಂದೆ. ಐ ಸೆಡ್ ಮೈ ಮಾಮ ದ್ಯಾಟ್ ಐ ವಾಂಟ್ ಡ್ರಿಂಕ್ ಕೋಲ್ಡ್ ಕಾಫಿ. ನಿನ್ನೆ ನಾನು 10:30 ಊಟ ಮಾಡಿ ಕೋಲ್ಡ್ ಕಾಫಿ ಮಾಡ್ಕೊಂಡೇನೆ. ಮತ್ತು ಅರ್ಧ ತಾಸು ನಿಂತು ಫ್ರಿಜ್ದಾಗ ಇಟ್ಟೆ ನಾನು ಕೋಲ್ಡ್ ಕಾಫಿ ಕುಡಿಲಿಕ್ಕೆ. ಯಾಕಂದ್ರೆ ನಂಗೆ ಕೋಲ್ಡ್ ಬೇಕಾಗಿತ್ತು. ಬಿಸಿ ಹಾಲು ಅವ್ರು ತಂದು ಕಾಸಿಟ್ಟಾರ. ಅದು ಬಿಸಿನೀರಾಗ ಐಸ್ ಹಾಕಿನೇ ಅದು ಕೋಲ್ಡ್ ಆಗಿಲ್ಲ. ಅದೆಷ್ಟು ಹಂಗೆ ನಾರ್ಮಲ್ ಟೆಂಪ್ರೇಚರ್ ಬಂದುಬಿಡ್ತು. ನಮ್ಮ ಅರ್ಧ ತಾಸು ನಿಂತೇನೆ ಅಡುಗೆ ಮನೆದಾಗ. ಎಲ್ಲರೂ ಮುಕ್ಕೊಂಡಾರ ಮನ್ಯಾಗ. ಆಮೇಲೆ ಅವ್ರಿಗೆ ಗೊತ್ತಾತ ಕೋಲ್ಡ್ ಕಾಫಿ ಮಾಡ್ಕೊಂಡೇನೆ ಅಂತೇಳಿ ಮನ್ಯಾಗ. ಅವ್ರ ಹೀಟ್ ಆಕ್ಕೈತಿ ಅಂತಾರೆ ಮನ್ಯಾಗ ಇದ್ದವ್ರು ಎಲ್ಲರೂ. ನಂಗೆ ಒಟ್ಟು ಕುಡಿಯೋಕೆ ಅಲೋ ಮಾಡೋದಿಲ್ಲ ಕೋಲ್ಡ್ ಕಾಫಿ, ಅಷ್ಟು ಹೀಟ್ ಆಗೈತೆ ಅಂತೇಳಿ. ಅದನ್ನ ಲಿಟ್ರಲಿ ಫುಲ್ ಗ್ಲಾಸ್ ಕುಡ್ದಿರ್ತೇನೆ. ಅದು ಕೋಲ್ಡ್ ಕಾಫಿ ಇದೈತಲ್ಲ, ಇದು ಫುಲ್ ಗ್ಲಾಸ್ ಫುಲ್ ಕುಡ್ದಿರ್ತಾನೆ ನಾನು ಕೋಲ್ಡ್ ಕಾಫಿ ಮಾಡ್ಕೊಂಡು. ಅದು ಭಾಳ ಆಗ್ತೈತಿ. ಮತ್ತು ಕ್ಯಾಫೆ ನಿನ್ನೆ ರಾತ್ರಿ ಕುಡ್ದೇನ. ಅದಕ್ಕೆ 2:30 ಮೇಲೆ ಹಾಗೆ ಮಟ ಎದ್ದಿದ್ದೆ ನಾ. ಸಾಂಗ್ ಬರ್ಕೋತೆಲ್ಲ ಕುಂತಿದ್ದೆ ನಾ. ಅದಕ್ಕೆ ಅದು ಕೊಡ್ಸಂದೆ. ಇಲ್ಲ ನೀನು ನಿಮ್ಮ ಮನ್ಯಾಗ ಕುಡ್ದು ನಿನ್ನೆರ ಭಾಳ ಹೀಟ್ ಆಕೈತೆ ಅಂದ್ಬಿಟ್ರು. ನನಗೆ ಕುಡಿದಿತ್ತಲ್ಲಿ. ನನಗೆ ಅದ್ರ ಸಂಬಂಧ ನಾನು ಊಟ ಕರೆಕ್ಟಾಗಿ ಇದು ತೊಗೊಂಡಿಲ್ಲ, ಹೊಟ್ಟೆ ತುಂಬೋದ ಬೇಕಂತ ರೀಸನ್ ಕೊಡ. ಆಮೇಲೆ ಅವ್ರು ಬ್ಯಾಡ ಅಂದ್ಬಿಟ್ರು ನಂಗೆ. ಮತ್ತು ಇನ್ನೊಂದು ಸತಿ ವೇಟರ್ ಕರೆದು ಹೇಳಿದೆ. ಅವರು ಇಲ್ಲ ಬೇಡ ಅಂತಂದ್ಬಿಟ್ರೆ. ನಿಮ್ಮ ಪಪ್ಪ ಮತ್ತು ಬರ್ತಾರಲ್ಲ ಅವರು ನೆಕ್ಸ್ಟ್ ಟೈಮ್ ಬಂದಾಗ ನೀ ಕೊಡಿಸ್ಕೊ, ನಿನ್ನಾರ ಕುಡ್ತೀನಿ ಹೀಟಕ್ಕೈದು ಬಾಡಿ ಅಂತಂದ್ರೆ. ಅದಕ್ಕೆ ಅವ್ರು ಬಿಲ್ ಮಾಡಿ ಬರತ್ತಪ್ಪ. ನಂಗೆ ಅಪ್ಪ ಫೋನ್ ಹಚ್ಚಿದಾನ. ನಮ್ಮ ಪಪ್ಪ ಫೋನ್ ಹಚ್ಚಿ ಹಿಂಗೆ ಆತ ನಂಗೆ ಬೇಕಂತ ಹೇಳಿದಾನ. ಮತ್ತು ನಮ್ಮ ಮಮ್ಮಿ ಎಲ್ಲ ಬಿಲ್ ಮಾಡಿ ಹೋಗಾತಾರ ಅವ್ರು. ಅಲ್ಲಿ ಪಾರ್ಕಿಂಗ್ ಹಚ್ಚಿದ್ರು. ಆ ಪಾರ್ಕಿಂಗ್ದಾಗ ಅಲ್ಲೇ ಅಲ್ಲಿ ಮಾಲ್ ತಾಳಗೆ ಹಚ್ಚಿದ್ರು ಅವ್ರು ಪಾರ್ಕಿಂಗ್ದಾಗ. ಅವ್ರು ತೊಗೊಂಡು ಬಂದೆ ಆ ರೋಡ್ದಾಗ ನಿಂತಿದ್ರೆ. ನಾ ಒಂದು ಅರ್ಧ ತಾಸು ಮಾಡಿದೆ ಲಿಟ್ರಲಿ. 25 ಮಿನಿಟ್ಸ್ ಹಂಗೆ ಮಾಡಿರ್ಬೋದು, 20 ಮಿನಿಟ್ಸ್ ಕೂಡೋದು. ಮತ್ತು ನಂಗೆ ಫುಲ್ ಹೊಟ್ಟೆ ತುಂಬಿಡ್ತು ಹಂಗೆ ಕೊಡ್ತಿದ್ದಕ್ಕೆ. ಕುಡಿದು ಮತ್ತು ಬಿಲ್ ಮಾಡಿ ಬಂದಾನ. ಪಪ್ಪ ಸ್ಕ್ಯಾನರ್ ಕಳಿಸಿದ್ದೆ. ಇಷ್ಟ ಆಯ್ತು ಇವತ್ತು. ಫೈನಲಿ ಕೋಲ್ಡ್ ಕಾಫಿ ಕೊಡ್ದಾನ. ಅದ್ರ ಸಂಬಂಧ ಊಟ ಕಡಿಮೆ ತಿಂದಾನ ಮತ್ತು ಹೋಗಿಲ್ಲ ಅಂತ ಹೇಳಿದೆ. ನಂಗೆ ಎಲ್ಲದಕ್ಕಿಂತ ಚಾಕ್ಲೇಟ್ ಕೋಲ್ಡ್ ಕಾಫಿ ಭಾಳ ಇಷ್ಟ ಆಕೈತಿ. ಬಟ್ ಚಾಕ್ಲೇಟ್ ಐತಿದ್ದಿಲ್ಲ ಅದಲ್ಲೇ. ಇಲ್ಲ ಮನೆ ಕಡೆ ಒಂದು ಐತಿ. ಯಾವ್ದಂದ್ರೆ ತಡಿಪ ಹೆಸರು ಏನೈತಿ, ಕಾರ್ತಿಕ್ ಗ್ರ್ಯಾಂಡ್. ಹಾಂ, ಅದಕ್ಕೆ ಕೋಲ್ಡ್ ಕಾಫಿ ಭಾಳ ಇಷ್ಟ ಆಕೈತೆ ನಂಗೆ. ಒಂದು ಸತಿ ಕುಡಿಯೋದು ಭಾಳ ಇಷ್ಟ ಆಕೈತೆ ನಂಗೆ. ಯಾ, ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ನಿಮ್ಗೆ ಐಸ್ ಕ್ರೀಮ್ ಇಲ್ಲ ಕೋಲ್ಡ್ ಕಾಫಿ ಯಾವ್ದು ಇಷ್ಟ ಆಕೈತಿ ಕಮೆಂಟ್ ಮಾಡಿರಿ. ನೋಡ್ದೆ ನೆಕ್ಸ್ಟ್ ಮಂದಿಗೆ ಯಾವ್ದು ಇಷ್ಟ ಆಗ್ತೈತಿ ಅಂಥೇಳಿ. ಆ್ಯಂಡ್ ಬೈ ಗಾಯ್ಸ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ತೆ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್. ನಿಮ್ಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.